ಐತಿಹಾಸಿಕ ದಿನ ಅಂತ ಹೇಳ್ಬೇಕು. 500-600 ವರ್ಷ ಇರ್ತಕ್ಕಂತ ವಿಜಯನಗರ ಕಾಲುವೆ ಇತಿಹಾಸದಲ್ಲಿ ನೀರಿಗಾಗಿ ಯಾವಾಗ್ಲೂ ರೋಡ್ಗೆ ಇಳಿದಿರ್ಲಿಲ್ಲ. ಇವತ್ತು ಈ ಕಾಲುವೆಗೆ ಬೇಕಾಗಿರ್ತಕ್ಕಂಥದ್ದು 1.5 TMC ನೀರು. ಇವತ್ತು ರಾಜ್ಯ ಸರ್ಕಾರ ಒಂದೇನೋ ಅವೈಜ್ಞಾನಿಕವಾಗಿ ರೈತರಿಗೆ ನೀರು ಕೊಡಬಾರದು, ಯಾವುದೇ ಕಾರಣಕ್ಕೆ ನಾವು ಬೆಳೆಗೆ ನೀರು ಕೊಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅದಷ್ಟೇ ಘೋಷಣೆ ಮಾಡಿಲ್ಲ, ನಮಗೆ ಬೇರೆ ರಾಜ್ಯದಿಂದ ಒತ್ತಡ ಇದೆ. ಬಟ್ ಮುಖ್ಯಮಂತ್ರಿಗಳಿಗೆ ರಿಯಲ್ ಎಸ್ಟೇಟ್ ಮಾಡ್ಬೇಕಾದ್ರೆ ಒತ್ತಡ ಇಲ್ಲ, ಬಟ್ ರೈತರಿಗೆ ನೀರು ಕೊಡ್ಬೇಕಂದ್ರೆ ಒತ್ತಡ ಬಹಳಷ್ಟು ಇದೆ. ಈ ಹೋರಾಟ ಶುರುವಾಗಿದ್ದು ಇದೇ ತಿಂಗಳ 16ನೇ ತಾರೀಕು ಈ ಭಾಗದ ರೈತ ಮುಖಂಡರೆಲ್ಲರೂ ಸೇರಿ ಮನವಿಯನ್ನ ಕೊಟ್ಟಿದ್ರು. ಆ ಮನವಿಗೆ ಇಲ್ಲಿರ್ತಕ್ಕಂತ ಚೀಫ್ ಇಂಜಿನಿಯರ್ ಅವರು 18ನೇ ತಾರೀಕು ಡೇಟ್ ಅಲ್ಲಿ 19ನೇ ತಾರೀಕು ನಮಗೊಂದು ಪತ್ರವನ್ನು ಬರೆದ್ರು, ನಿಮ್ಮ ಮನವಿಯನ್ನ ತಿರಸ್ಕಾರ ಮಾಡಿದೀವಿ, ಮುಖ್ಯಮಂತ್ರಿಗಳ ಆದೇಶ ಇದೆ, ಇದಕ್ಕೆ ನೀರು ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ರಾಜ್ಯ ನಾಯಕರು, ಶಾಸಕರು, ಮಾಜಿ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ನಾವು ರೈತರಿಗೆ ಒಂದು ನ್ಯಾಯವನ್ನ ಒದಗಿಸಬೇಕಂತ ಹೇಳಿ ಈ ಹೋರಾಟದ ನಿರ್ಣಯವನ್ನ ಮಾಡಿಕೊಂಡ್ವಿ. ಬಟ್ ತಮಗೆಲ್ಲ ಗೊತ್ತಿದೆ, 2-3 ದಿನದಿಂದ ಈ ಹೋರಾಟದ ಬಗ್ಗೆ ಸಭೆಗಳು ನಡೀತಾ ಇದ್ದಾವೆ. ಆದ್ರೆ ಕಾಂಗ್ರೆಸ್ನ ಮುಖಂಡರು ಇದು ಹೋರಾಟ ಆಗ್ಬಾರ್ದು, ರೈತರಿಗೆ ನೀರು ಸಿಗಬಾರದು, ರೈತರು ಅವ್ರ ಹಕ್ಕನ್ನ ಅವ್ರು ಕೇಳಬಾರದು ಅಂತ ಹೇಳಿ ಅನೇಕ ಷಡ್ಯಂತ್ರಗಳನ್ನ ರೂಪಿಸಿದ್ರು. ಆದ್ರೆ ರೈತರಿಗೆ ಗೊತ್ತಿದೆ ಅವ್ರಿಗೆ ಏನ್ ಬೇಕಾಗಿದೆ. ಈಗ ಇರ್ತಕ್ಕಂಥ ಸರ್ಕಾರ ಸುಳ್ಳಿನ ಸರ್ಕಾರ. ಇವತ್ತು ಅನೇಕ ಸುಳ್ಳುಗಳನ್ನ ಹೇಳಿ ಇವತ್ತು ಸರ್ಕಾರವನ್ನ ಆಡಳಿತವನ್ನ ನಡೆಸತಕ್ಕಂತ ನಡೆಸತಕ್ಕಂತ ಸರ್ಕಾರ ಇವತ್ತು ಇದೇ ರೀತಿ ಮುಂದುವರಿಸಿದ್ರೆ, ಈಗ ನಿನ್ನೆ ಶಾಸಕರು ಮಾತಾಡಿದ್ರು, ಒಂದು ವಿಡಿಯೋನ ಬಿಟ್ರು, ನಾವು ನೀರನ್ನ ಬಿಟ್ಬಿಟ್ಟಿದ್ವಿ, ರೈತರು ಯಾರು ಭಾಗವಹಿಸಬಾರದು, ನಾವು ನೀರಾವರಿ ಇಲಾಖೆ ಒಟ್ಟಿಗೆ ಮಾತಾಡಿದೀನಿ, ಈಗ ಕುಡಿಯ ನೀರು ಏನ್ ಬಿಟ್ಟಿದೀವಿ ಆ ನೀರನ್ನ ಮುಂದುವರಿಸ್ತಾರೆ ಅಂತ ಹೇಳಿದ್ರು. ಸ್ವಾಮಿ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಓದ್ದವರೇ ಇದ್ದಾರೆ, ರೈತರನ್ನ ಅಷ್ಟು ನೀವು ಕೀಳ್ಮಟ್ಟಕ್ಕೆ ನೋಡ್ಬೇಡಿ. ನಿಮ್ಮ ಆಫೀಸ್ ಇಲಾಖೆಯವರೇ ಮನವಿ ಪತ್ರಕ್ಕೆ ತಿರಸ್ಕಾರ ಮಾಡಿ ನೀರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ನೀವು ಒಂದು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನೀರನ್ನ ಬಿಡ್ತೀವಿ ಅಂತ ಹೇಳ್ತೀರಿ, ನಾವು ಯಾರನ್ನ ನಂಬಬೇಕೀಗ? ನೀವು ಕಳೆದ 13 ವರ್ಷದಿಂದ ಶಾಸಕರಾಗಿದ್ದೀರಿ, ಇದಕ್ಕೆ ಶಾಶ್ವತವಾಗಿ ಇದು ನಿಮ್ಮೂರಿಗೆ ನೀರು ಹರಿಯುತ್ತೆ, ಇದು ಬೇರೆ ಊರಿಗೆ ನೀರು ಹರಿಯೋದಿಲ್ಲ. ಇದು ಯಾವ ಊರಿಗೆ ಹರಿಯುತ್ತೆ? ನಾನು ಇಲ್ಲಿ ಇಟ್ನಾಳೆಗೆ ಹೋಗುತ್ತಲ್ಲ, ಮತ್ತೆ ಇಟ್ನಾಳೆಗೆ ಹೋಗಂತ ನೀರನ್ನೇ ಅವರಿಗೆ ಕೊಡ್ಸಕ್ ಒಂದು ಕಾನೂನಾತ್ಮಕ ರೂಪ ಕೊಡಿಸಕ್ಕಾಗಿಲ್ಲ. ಒಂದು ಬಚಾವತ ಆಂದೋಲನದ ತೀರ್ಪನ್ನ ಹಿಡ್ಕೊಂಡು ಇವತ್ತು ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾನು ಶಾಸಕರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿನ್ನೆ ನೀರು ಬಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ನಮಗೊಂದು 2-3 ದಿನದಲ್ಲಿ ನೀವು ನೀರನ್ನ ಬಿಡ್ತೀವಿ ಅಂತ ಲಿಖಿತ ರೂಪದಲ್ಲಿ ಕೊಡಿಸ್ಬೇಕು. ಇದು ನೀವು ಕೊಡಿಸೇ ಹೋತಂದ್ರೆ ಇವತ್ತಿನಿಂದ ಇದು ಹೋರಾಟ ಶುರುವಾಗುತ್ತೆ. ಇವತ್ತು ಇಲ್ಲಿರ್ತಕ್ಕಂಥ ನಾಯಕರೆಲ್ಲರೂ ನಿರ್ಧಾರ ಮಾಡಿದ್ದಾರೆ. ಇವತ್ತು ನಾವು ಹೋರಾಟ ಶುರು ಮಾಡಿದಾಗ ನೀರು ಎಷ್ಟಿತ್ತು ರೈತ ಮುಖಂಡರಿಗೆ ಕೇಳಕ್ ಇಷ್ಟಪಡ್ತೀನಿ. ನಮಗೆ ಇದ್ದಿದ್ದು 25 TMC, ಇವತ್ತು 36-37 TMC ಹೋಗಿದೆ. ಇನ್ನೂ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ನಮ್ಮ ನಾಯಕರೆಲ್ಲ ಹೇಳ್ತಾ ಇದ್ರೆ 2-3 ದಿವಸ ಇಲ್ಲ, ಈ ನೀರನ್ನ ಬಿಡ್ತೀವನ್ನ ಆದೇಶ ಇವತ್ತು ಕೊಡ್ಬೇಕು, ಕೊಡೋದಿಲ್ಲ ಅಂತಂದ್ರೆ ನಾನು ಇವತ್ತು ಇಲ್ಲಿ ಜಗ ಕಿತ್ತೋದಿಲ್ಲ ಅಂತ ನಮ್ಮ ನಾಯಕರೆಲ್ಲರೂ ಹೇಳ್ತಾರೆ. ಇಲ್ಲ ಅಂದ್ರೆ ನಾವು ಇದಕ್ಕೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನು ಇವತ್ತು ಮಾಡ್ತೀವಿ. ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ಏನು ಕೊರೆಗಲ್ಲ ಅಣೆಕಟ್ಟಿತ್ತು, ರೈತರು ತಮ್ಮ ಭೂಮಿಯನ್ನ ಕೊಟ್ಟು, ತಮ್ಮ ಬೆವರನ್ನ ಕೊಟ್ಟು, ತಮ್ಮ ರಕ್ತವನ್ನ ಈ ಅಣೆಕಟ್ಟಿ ಕೊಟ್ಟಿದ್ದಾರೆ. ಅವ್ರ ಹಕ್ಕನ್ನ ಅವ್ರು ಇವತ್ತು ನಾವು ಕೇಳಕ್ ಬಂದಿರೋದು. ನಾನು ಇವತ್ತು ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ನೀರಾವರಿ ಸಚಿವರಿಗೆ ಮನವಿ ಮಾಡ್ತೀನಿ, ತತ್ಕ್ಷಣ ತಾವು ನೀರು ಬಿಡ್ತೀವಿ ಅಂತ ಆದೇಶ ಇವತ್ತೇ ಹೊರಡಿಸ್ಬೇಕಂತ ಹೇಳಿ ಆಗ್ರಹ